ರಾಣಿ ರಾಣಿ ಏನಾಗ್ತಿರೋ ಅಂದ್ರೆ ಆ ರಾಣಿಗೆ ಆ ರಾಜನಿಗೆ ಇಬ್ರು ಹೆಂಡತಿಯರಿರ್ತಾರೆ. ಇಬ್ರು ಹೆಂಡತಿಯರು ಅವಾಗ ಏನಾಗ್ತದೆ ಅಂದ್ರೆ ಒಬ್ಬ ರಾಣಿ ಏನಿರ್ತಾರೆ ಬೇರೆ ಧರ್ಮದ ಮದುವೆಯನ್ನು ಮಾಡ್ಕೊಂಡಿರ್ತಾನೆ ರಾಜ್ಯ. ಒಂದ್ ದಿವಸ ರಥೋತ್ಸವ ನಡೀತಿರ್ತತಿ. ಆ ರಥೋತ್ಸವ ನಡೆಯುವಂತ ಸಂದರ್ಭದಾಗ ಮೊದ್ಲ ಆ ರಾಣಿ ಅಂತ ನನ್ನ ರಥೋತ್ಸವ ಮದ್ದು ಹೋಗ್ಬೇಕು, ಆಚೆ ರಾಣಿ ಇರ್ತಾಳ, ಆಕೆ ನನ್ನ ರಥೋತ್ಸವ ಮದ್ದು ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ವಜ್ರ ಕುಮಾರ ಮುನಿಗಳ ಹತ್ತಿರ ಜೈನ ಧರ್ಮದ ರಾಣಿ ಹೋಗ್ತಾಳೆ. ಆ ಹೋದಂತ ಸಂದರ್ಭದಾಗ ನಮ್ಮಲ್ಲಿ ಹಿಂಗೆಲ್ಲ ನಡೆಯತೈತಿ, ಒಂದಕ್ಕೊಂದು ಘರ್ಷಣೆ ನಡೆಯತೈತಿ. ನಮ್ಮದ ಮೊದ್ಲ ರಥೋತ್ಸವ ಹೋಗ್ಬೇಕಂತ ಹೇಳಿ ಕೇಳಿದಾಗ ಅವಾಗ ವಜ್ರ ಕುಮಾರ ಮುನಿಗಳು ಏನ್ ಮಾಡ್ತಾರೋ ಆಕಾಶ ಮಾರ್ಗವಾಗಿ ರಥೋತ್ಸವ ಆಗ್ತದೆ ಅವತ್ತಿನ ದಿವಸದಲ್ಲಿ. ಅವತ್ತಿನ ದಿವಸ ಅಂತ ಧರ್ಮ ಪ್ರಭಾವನೆ ಮಾಡಿದಂಥವ್ರು ವಜ್ರ ಕುಮಾರ ಮುನಿಗಳಿದ್ದಾರೆ. ಅವಾಗ ಎಲ್ಲರೂ ಏನ್ ಮಾಡಿದ್ರು, ಅಂತ ಧರ್ಮಕ್ಕೆ ಜಯಘೋಷ ಮಾಡಿದ್ರು. ಅವತ್ತಿನ ದಿವಸ ಆ ವಜ್ರ ಕುಮಾರ ಮುನಿಗಳು ಧರ್ಮ ಪ್ರಭಾವನೆ ಮಾಡಿದ್ರು. ಅಂತ ಶ್ರೇಷ್ಠ ದಿವಸವಿದೆ ಪ್ರಭಾವನ ಹಂಗಂದ್ರೆ. ನೀವೆಲ್ಲರೂ ಕೂಡ ಪ್ರಭಾವನೆ ಮಾಡ್ರಿ. ಮನಿ ಮಗಳು ಯಾರು ಇರ್ತಾರೋ ಇವತ್ತು ಹೋದಂತಾರ ಧರ್ಮದ ಮೊದಲು ಸ್ವಲ್ಪ ಹೇಳ್ರಿ, ಷೋಡಶಿಕಾರ ಮೊದಲು ಹೇಳ್ರಿ, ಅದೇ ರೀತಿಯಾಗಿ ದಶಲಕ್ಷ ಧರ್ಮ ಹೇಳ್ರಿ. ಈ ರೀತಿ ಇದೆ ಧರ್ಮ. ಮಹಾವೀರ ಭಗವಾನರು ಅದೇ ರೀತಿಯಾಗಿ 24 ತೀರ್ಥಂಕರದ ಸ್ವಲ್ಪ ಯಾರಿಗೆ ಗೊತ್ತಿತ್ತಂದ್ರ ಸ್ವಲ್ಪ ಧರ್ಮ ಪ್ರಭಾವನೆ ಮಾಡುವುದೇ ಇದು ಪ್ರಭಾವನ ಅಂಗ ಇದೆ. ಒಂದ್ ವೇಳೆ ಅವ್ರಿಗೆ ಧರ್ಮ ಗೊತ್ತಂದ್ರ ಅವ್ರ ಧರ್ಮದ ಹಾದಿಯೊಳಗೆ ನಡೆದ್ರಂದ್ರ ನಿಮಗೂ ವಜ್ರ ಕುಮಾರ ಅಂತ ಪದವಿ ಸಿಗುತ್ತದೆ. ಅದಕ್ಕೆ ಅಂತ ಧರ್ಮ ಪ್ರಭಾವನೆದು ಶ್ರೇಷ್ಠತೆ ಇದೆ. ನಾವು ಯಾವಾಗ ಮಿಥ್ಯಾ ಮಾರ್ಗದ ನಡೀತಿರ್ತೀವಿ, ಯಾವಾಗ ಕುಮಾರ್ಗದ ನಡೀತಿರ್ತೀವಿ, ಅದನ್ನ ದೂರ ಸರಿಸಿ ಸುಮಾರ್ಗ ಕಡೆ ನಡೆಸುವುದೇ ಪ್ರಭಾವನ ಇದೆ. ಅದಕ್ಕೆ ಜಿನ ಪೂಜಾದಿಗಳನ್ನ ಮಾಡುವುದು ಕೂಡ ಇದು ಒಂದು ಶ್ರೇಷ್ಠತೆ ಪ್ರಭಾವನೆ ಹಂಗಿದೆ. ಅದಕ್ಕೆ ಹಿಂದಿನ ದಿವಸದಲ್ಲಿ ಜಮಖಂಡಿಯಲ್ಲಿ ಶಾಂತಿಸಾರ್ ಮಾರ್ಗ ಕುಂತಿತಿ ಅದು ಕೂಡ ಪ್ರಭಾವನ ಅಂಗ ಇದೆ. ಅದಕ್ಕೆ ಅಂತ ಶ್ರೇಷ್ಠವಾದಂತದ್ದು ಎಲ್ಲಾ ರೀತಿಯಾಗಿ ಪ್ರಭಾವನೆ ಮಾಡುವಂತದ್ದು ಧರ್ಮ ಪ್ರಭಾವನೆ ಇದೆ. 7001